ಈವನ್ ಬಿಫೋರ್ ಪೀರಿಯಡ್ ಮಿಸ್ ಆಗೋಕ್ಕಿಂತ ಮೊದಲೇ ದ್ಯಾಟ್ 15 ಡೇಸ್ ಏನಿರ್ತೈತಲ್ಲ ಜಸ್ಟ್ ಆಫ್ಟರ್ ಓವ್ಯುಲೇಷನ್ ಅವಾಗಿಂದನೇ ನಿಮಗೆ ಪ್ರೆಗ್ನೆನ್ಸಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಡ್ತೈತಿ. ಅಂದರೆ ಆ ಥರ ಬಾಡಿ ಸಿಗ್ನಲ್ಸ್ ಕೊಡ್ತಾವೆ. ಅದು ಏನು ಸಿಗ್ನಲ್ಸ್ ಕೊಡ್ತಾವೆ, ಏನು ಸಿಮ್ಟಮ್ಸ್ ಇರ್ತಾವಂತ. ಎಲ್ಲಕ್ಕಿಂತ ಫಸ್ಟ್ ಸಿಮ್ಟಮ್ ಏನಂತಂದರೆ ಎಕ್ಸ್ಟ್ರೀಮ್ ಟಯರ್ಡ್ನೆಸ್. ಅಂದರೆ ಇಷ್ಟು ಟಯರ್ಡ್ ಆಗ್ತೈತೆ ಅಂದರೆ ಏನೂ ಕೆಲಸ ಮಾಡ್ತಿರ್ಲಿಲ್ಲ ಅಂದ್ರೂ ಎಷ್ಟು ಸುಸ್ತಾಗ್ತಿತ್ತು ಅಂದರೆ ಬಾಡಿ ಮಲ್ಕೊಂಬಿಡಬೇಕು ಹಂಗೆ ಫೀಲ್ ಆಗ್ತಿತ್ತು. ಇದು ಯಾಕಾಗ್ತೈತೆ ಅಂದರೆ ಬಾಡಿ ಒಳಗೆ ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡೋಕೆ ಏನು ಹಾರ್ಮೋನ್ ಪ್ರೊಡ್ಯೂಸ್ ಆಗ್ತೈತಲ್ಲ ಪ್ರೊಜೆಸ್ಟಿರೋನ್, ಇದು ಹಾರ್ಮೋನ್ದು ಕೆಲಸನೇ ಅದು ಬಾಡಿನ ಸುಸ್ತು ಮಾಡೋದಂದರೆ ರೆಸ್ಟ್ ಮಾಡಿಸ್ಬೇಕು. ಇಷ್ಟು ಸುಸ್ತಾಗ್ತಿತ್ತು ಅಂದರೆ ಇಷ್ಟು ನಡೆಯೋಕ್ಕಾಗ್ತಿರ್ಲಿಲ್ಲ. ಸ್ವಲ್ಪನೂ 100 ಮೀಟರ್ಸು ನಡೆಯೋಕ್ಕಾಗ್ತಿರಲಿಲ್ಲ. ಹಿಂಗೆ ಚಕ್ರ ಬರೋದು, ಟಯರ್ಡ್ ಫೀಲ್ ಆಗೋದು, ಏನಪ್ಪ ಒಂಥರ. ನನಗೆ ಹಂಗಾಗಿಲ್ಲ. ಯೂಶ್ವಲಿ ನಾನು ಯಾವಾಗಲೂ ಹಿಂಗೆ ಚಕ್ರ ಬಂದು ಬೀಳೋದು ಹಂಗೆ ಯಾವತ್ತೂ ಆಗಿಲ್ಲ. ಅಂದರೆ ಮೊದಲಿಂದನೂ ಲೈಕ್ ಸ್ಟ್ರಾಂಗೇ ಇದ್ದೀನಿ. ಬಟ್ ಆ ಟೈಮ್ನಾಗ ಒಂಥರ ಏನಪ್ಪ ಇದು ಹಂಗೆ ಫೀಲ್ ಆಗ್ತಿತ್ತು ನಂಗೆ, ಸಮಥಿಂಗ್ ಇಸ್ ಬ್ಯಾಡ್ ವಿತ್ ಮೀ ಅಂತ ಅವಾಗೆ ನಂಗೆ ಫೀಲ್ ಆಗ್ತಿತ್ತು. ಜಸ್ಟ್ ಆಫ್ಟರ್ ಓವ್ಯುಲೇಷನ್ ಲೈಕ್ 1 or 2 ಡೇಸ್ ಓನ್ಲಿ ಆಫ್ಟರ್ ಓವ್ಯುಲೇಷನ್ ಓನ್ಲಿ ಅದೆಲ್ಲ ಫೀಲ್ ಆಗ್ತಿತ್ತು.